ಅಷ್ಟೇನಾ? ಕೊನೆಯದಾಗಿ ಒಂದು ಟ್ಯಾಗ್ ಲೈನ್ ಹೇಳ್ತೀನಿ ಕೇಳಿ. ನನ್ನನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾರೋ, ಎಷ್ಟು ಕಾರ್ಯಕರ್ತರ ಜೊತೆ ಸಹಕಾರ ಕೊಟ್ಟಿದ್ದು, ಅಷ್ಟೇ ರೀತಿಯಾಗಿ ಮಾಧ್ಯಮ ಮಿತ್ರರು ನನಗೆ ಕೊಟ್ಟಿದ್ದ ಸಹಕಾರ ಮತ್ತು ನನ್ನನ್ನು ಎಲ್ಲ ಡಿಬೇಟ್ಗಳಲ್ಲಿ ತಾವು ಕರೆಸಿ ಆಹ್ವಾನಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಐಡಿಯಾಲಜಿಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ. ಮಾಧ್ಯಮದವರಿಗೂ ಕೂಡ ಎಲ್ಲಾದರೂ ಅನ್ಯಾಯ ಆಗಿದ್ದಲ್ಲಿ, ಮಾಧ್ಯಮದ ಬಗ್ಗೆ ದೌರ್ಜನ್ಯ ಆದಲ್ಲಿ, ಮಾಧ್ಯಮದವರಿಗೆ ಅವಮಾನ ಆಗದಲ್ಲಿ ನಾಗರಾಜ್ ನಿಮ್ಮ ಧ್ವನಿಯಾಗಿರ್ತಾನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ನೋಡಿ, ಈ ನಾನು ಹೇಳ್ತಕ್ಕಂಥದ್ದು ಈಗ ಅನುಭವ ಮಂಟಪದ ವಿಚಾರ ಇರ್ಬೋದು, ಹಲವಾರು ದಿಸ್ ಇಸ್ ರಾಂಗ್. ಮಾಧ್ಯಮ ಮಿತ್ರರಿಗೆ ಅವರ ಇವತ್ತಿನ ದಿವಸ ಈ ಅನುಭವ ಮಂಟಪ ವಿಚಾರದಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ, ನಾವು ಸಂವಿಧಾನಬದ್ಧವಾಗಿ ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರವರು ಇದ್ದಾಗ ಯಾವ ತೀರ್ಮಾನಗಳನ್ನು ಮಾಡಲಿಕ್ಕೆ ಅಂತೇಳಿ ತದನಂತರ ಬಂದಂತಹ ಯಡಿಯೂರಪ್ಪ ಸರ್ಕಾರ ಕೊಟ್ಟಂತಹ ಹಣಕಾಸು ಮತ್ತು ಎಲ್ಲ ವಿಚಾರಗಳು ಆ ಅನುಭವ ಮಂಟಪ ಮಾಡೋದ ವಿಚಾರದಲ್ಲಿ ಅವೆಲ್ಲವೂ ಕೂಡ ಕ್ರಮಬದ್ಧವಾಗಿ ನಡೀಬೇಕು ಅಂತಕ್ಕಂಥ ನಮ್ಮ ಆಶಯ. ಯಾವುದೇ ಕಾರಣಕ್ಕೂ ಅನುಭವ ಮಂಟಪದ ವಿಚಾರ ಬಂದಾಗ ಅಲ್ಲಿ ರಾಜಕೀಯ ಸಲ್ಲದು ಅಂತಕ್ಕಂಥ ವಿಚಾರ ಹೇಳಿಕೆ ಬಯಸ್ತಿದ್ದೇನೆ. ಮತ್ತು 1999ನಲ್ಲಿ ಯಾವ ಕಾನೂನನ್ನು ದೇಶದಲ್ಲಿ ನಾವು ತಂದಿದ್ದೀವೋ, ರಾಮ ಮಂದಿರ ಒಂದು ಬಿಟ್ಟು ಬೇರೆ ಎಲ್ಲ ಮಂದಿರಗಳ ವಿಚಾರದಲ್ಲಿ ಆ ಆಶಯಗಳನ್ನು ಕಾಪಾಡ್ಕೊಂಡು ಹೋಗಬೇಕಾಗ್ತದೆ. ಇದು ಮಾಡಬೇಕಾದ ಕಾರಣ ಇಷ್ಟೇ, ದೇಶದಲ್ಲಿ ನಾವು ಕೋಮು ಸೌಹಾರ್ದತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕಾಗ್ತದೆ ಮತ್ತು ಎಲ್ಲರೂ ಒಟ್ಟಿಗೆ ಬದುಕ್ತಕ್ಕಂಥ ಭಾರತವನ್ನು, ನವಭಾರತವನ್ನು ಕಟ್ಟಬೇಕು ಅನ್ನೋದಾದರೆ BJಪಿಯವರು ಈಗಲಾದರೂ ಕೂಡ ಸರಿಯಾಗಿ ನಡ್ಕೋಬೇಕಂತ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.